ನೋಡಿ ನಮ್ಮ ಗದ್ದೆ ಕುಯ್ಯಕ್ಕೆ ಬರೋಲ್ಲ, ಆದರೂ ಕುಡ್ಲು ತೊಗೊಬಂದರೆ ಕುಯ್ಯಿ ಅಂತ ಕುಡ್ಲು ನೋಡಿದ್ರೆ ನಂಗೆ ಭಯ ಆಯ್ತದೆ. ಹೆಂಗೆ ಕುಯ್ಬೇಕು ಅಂತ ಗೊತ್ತಿಲ್ಲ. ಸುಮಾರು ಹೆಚ್ಚು ಕಡಿಮೆ ನಾನು 6ನೇ ಕ್ಲಾಸ್ 7ನೇ ಕ್ಲಾಸು 8ನೇ ಕ್ಲಾಸಲ್ಲಿ ಇದ್ದಾಗೇನೋ ಈ ಕೆಲಸ ಮಾಡಿದ್ದು. ಅಲ್ಲಿಂದ ಈಚೆಗೆ ಮಾಡಿಲ್ಲ. PUC ವರೆಗೂ ಇಲ್ಲೇ ಇದ್ದೆ ಊರಲ್ಲಿ, ಆಯಿತಾ. ಸ್ಲಿಪ್ಪರ್ ಇಲ್ಲೇ ಬಿಡೋಣ, ಅಲ್ಲಿವರೆಗೂ ಜಮೀನು ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಅದಾದಮೇಲೆ ಬೆಂಗಳೂರು ಬಿದ್ದೆ. ಸುಮಾರು 2006 ಅನ್ಕೋತೀನಿ PUC ಮಾಡಿದ್ದು. 2006 ಅಂತಂದರೆ 18 ವರ್ಷ ಆಯಿತಾ, 18-19 ವರ್ಷ ಆಯಿತು ಅನ್ಕೋತೀನಿ. ಅಲ್ಲಿಂದ ಇಲ್ಲಿಗೆ ಕೆಲಸ ಮಾಡ್ತಿಲ್ಲ. ನಮ್ಮ ದೇವ್ರುಗಳು ನಂಗೆ ಸಾಕೊಂಡವ್ರೆ ಕೆಲಸ ಮಾಡಿಸ್ದಂಗೆ. ಇವಾಗ ಪಾಪ ಇಬ್ಬರು ಪೇಷಂಟ್ ಆಗ್ಬಿಟ್ಟವ್ರೆ, ಮಮ್ಮಿ ಡ್ಯಾಡಿ ಇಬ್ಬರು ಪೇಷಂಟ್ ಆಗ್ಬಿಟ್ಟವ್ರೆ. ಅದಕ್ಕೆ ಬಂದೆ. ಈ ಥರ ಕುಯ್ತವ್ರೆ, ನಮಗೆ ಕುಯ್ಯಕ್ಕೆ ಬರೋಲ್ಲ. ಊಟ ನೋಡಿ ಭಯ ಆಯ್ತೈತೆ. ನೋಡೋಣ, ನೆನ್ನೆ ನೋಡಿದ್ರಲ್ಲ ಏನಾಯಿತು ಅಂತ. ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ಬೆಂಗಳೂರಿಂದ ಬಂದು ಅಲ್ಲಿ ಜಮೀನ್ ಹತ್ರ ಬಂದು ಭತ್ತ ಎಲ್ಲ ಬಡ್ದಿದ್ರು. ಆ ಭತ್ತನ ತೊಗೊಬಂದು ಮನೆಗೆ ಹಾಕಿದಾಯಿತು. ಅದಾದ್ಮೇಲೆ ನೆಕ್ಸ್ಟ್ ಡೇ ಇದು ಇಲ್ಲೊಂದು ಸ್ವಲ್ಪ ಭತ್ತ ಇದೆ, ಮತ್ತು ಬೇರೆ ಕಡೆ ಇನ್ನೊಂದು ಸ್ವಲ್ಪ ಇದೆ. ಇದನ್ನು ಕುಯ್ದುಬಿಟ್ಟು ಇದನ್ನು ರೆಡಿ ಮಾಡಿಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋಗಬೇಕು. ಕೆಲಸ ಎಲ್ಲ ಮುಗಿಸಿ ಹೋಗೋಣ ಅಂತ ಬಂದಿದ್ದೀನಿ. ನೋಡೋಣ ಏನಾಗುತ್ತೆ. ಆಲ್ ದ ಬೆಸ್ಟ್ ಹೇಳಿ ಗದ್ದೆ ಕುಯ್ತಾ ಇದ್ದೀನಿ. ಬರೀ ಗದ್ದೆ ಕುಯ್ದು ತೋರ್ಸಕ್ಕೆ ಪೂರ ಕೆಳಗೆ ಕುಯ್ತಾ ಇದ್ದೀನಿ. ಅಲ್ಲಿಂದ ಕುಯ್ಕೊಬಂದೆ, ಸುಸ್ತಾಗೋಯ್ತು, ಕೂತ್ಕೊಂಡೆ. ಒಂದು ಇಷ್ಟ ಆಯಿತು. ಬೈದು ಮಾಡ್ತಾರೆ. ನಮಗೆ ಬೇರೆ ಕುಯ್ಯಕ್ಕೆ ಬರೋಲ್ಲ. ಬೆನ್ನು ನೋವು, ಕೈ ನೋವು ಯಾಕೆ ಹೇಳ್ತೀರ? ಯಪ್ಪ, ಒಂದು ಲೈನ್ ಕುಯ್ದಾಯ್ತು, ಕುಯ್ಯಕ್ಕೆ ಆಗ್ತಾಯಿಲ್ಲ. ಕೆಲಸ ಮಾಡಿಲ್ವಲ್ಲ, ಫುಲ್ ಸುಸ್ತಾಗ್ತೈತೆ. ಬೆನ್ನು ನೋವು ಮತ್ತು ಕೈ ನೋವು. ಕೂದಾಯಿತು. ಇದೊಂದು ಲೈನ್ ಐತೆ, ನನ್ನ ಕೈಲಿ ಆಯ್ತಾಯಿಲ್ಲ, ಸುಸ್ತಾಗ್ಬಿಟ್ಟೈತೆ. ಅಂದರೆ ಸುಸ್ತಂದರೆ ಬೆನ್ನು ನೋವು, ಕೈ ನೋವು, ಈ ಥರ ಕೆಲಸ ಮಾಡಿಲ್ವಲ್ಲ ಅದಕ್ಕೆ. ಅವ್ರು ಕುಯ್ತವ್ರೆ. ನೀರು ತರೋದು ಮರ್ತೋದು, ನೀರು ಕುಡಿಬೇಕು ಅನ್ನಿಸ್ತದೆ. ಬನ್ನಿ ತೋರಿಸ್ತೀನಿ ಹಳ್ಳಿಗಳ ಕಡೆ ಯಾವ ಥರ ನೀರು ಕುಡಿತಾರೆ ಅಂತ. ಚೆನ್ನಾಗಿಲ್ಲ ನೀರು ಚೆನ್ನಾಗಿಲ್ಲ ಕಾರಣ. ಇವು ಚೆನ್ನಾಗಿರ್ತದೆ, ಏನೋ ಗಲೀಜು ಬಗಡ ಬರ್ತದೆ, ತಣ್ಣಗಿರ್ತದೆ, ಕಾವಲಿರ್ತದೆ ಅಂದ್ಬಿಟ್ಟು ಬಂದೆ ಕುಡಿಯೋಣಂತ. ಅಲ್ಲಿ ಏನಾಗುತ್ತೆ ಅಂದರೆ ಮುಂದೆ ಕಸ ತೊಳೆಯೋದು ಇಲ್ಲ ಕೆಲಸ ಮಾಡಿಬಿಟ್ಟು ಕೈ ಕಾಲು ತೊಳೆಯೋದು ಏನೋ ಮಾಡ್ತಾ ಇರ್ತಾರಲ್ಲ, ಹಂಗಾಗಿ ಮಣ್ಣು ಬರ್ತದೆ. ಕೂಡಲೆಲ್ಲ ಇಲ್ಲೇ ಮಾಡಿದೆ. ಇದೊಂದು ಲೈನ್ ಆ ಕಡೆಯಿಂದ ಬಂದರೆ ಮುಗಿದೋಯ್ತು. ಕೂಡ ಹಾಕ್ಬಿಡೋಣ. ಪರವಾಗಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಕೈ ನೋವು, ಮೈಕೈ ನೋವು ಅಂತಿದೆ. ಒಂದು 2 ಲೈನ್ ಕೂದ್ಮೇಲೆ ಸಟ್ಟಾಯಿತು ಅಷ್ಟೇ. ನಾವು ಕೆಲಸ ಮಾಡಿರೋರಿಗೆ ಇಷ್ಟೇ, ಒಂದು ಸ್ವಲ್ಪ ಟೈಮ್ ಕೆಲಸ ಮಾಡೋರಿಗೆ, ಆಮೇಲೆ ಅದೇ ಅಡ್ಜಸ್ಟ್ ಆಗ್ಬಿಡ್ತದೆ. ಒಂದು ನಾಣ್ಯದ 2 ಮುಖ. ಇವತ್ತು ನೋಡ್ತಾ ಇದ್ದೀರಿ ನಾನು ಇನ್ನೊಂದು ಮುಖ. ಇಷ್ಟು ದಿನ ನೋಡಿದ್ರಿ ಬೆಂಗಳೂರು ಡ್ರೈವರು ಅಂತ, ಇವತ್ತು ನೋಡ್ತಾ ಇದ್ದೀರಿ ಪಕ್ಕ ರೈತ. ಏನಕ್ಕ ಗದ್ದೆ ಕುಯ್ತೀನ? ಹೆಂಗನ್ನಿಸ್ತು ನಿಂಗೆ? ಏನು ನೋಡಿದ್ರಿ? ಹಾಂ ನಾನು ಹೇಳ್ಕೊಂಡು ಊಟ ತಗೊಂಡು ಬಾ, ನಾನು ಹೋಗಿರ್ತೀನಿ ಅನ್ಕೊಂಡು ಬಂದು ಮಾಡಿದರೆ ಅದೇ ಸರಿ ಆಯ್ತದೆ. ಒಟ್ಟಲ್ಲಿ ಕುಯ್ತೀನ? ಕುಯ್ಯೋಣ ಬಾ. 3 ದಿವಸ ಕಷ್ಟ, ಮಾರನೇ ಬೆಳಿಗ್ಗೆ ಇನ್ನೊಂದು 2 ದಿವಸ ಆಯಿತು. ಇದೇ ಕರೆಂಟ್ ಏನೂ ಹೊಡೆಯೋದಿಲ್ಲ? ಅದೇ ಬೋರ್ಡು ಹೊಡಿತದ? ಹೊಡೆಯೋದಿಲ್ಲ. ಒಳಗಡೆ ನೀ ಕೈ ಹಾಕಿದ್ರೆ ವೈರ್ಗಿರ್ ಮುಟ್ಟಿದ್ರೆ ಹೊಡಿತದೆ. ಇದು ಕಂಬ ಅದೇ ಕಂಬ ನಾ ತಂದಿದ್ನಲ್ಲ, ಅಳ್ಳಾಡಿಲ್ಲ?
ಮರ ಐತಲ್ವ ಇಲ್ಲಿ ಕಟ್ಟಾಗಿರಂಗದೆ ಮೊದಲಿ ಕಂಬ ಹೈಟಾಗಿ ಸರಿ ಆಯಿತು ನೋಡಿ. ಇಲ್ಲಿ ಒಬ್ಬರು ಬಿದ್ದೋದ್ರು, ಕೂತ್ಕೊಂಡು ಕುಯ್ತವ್ರೆ, ಬಡ್ಕೊಂಡು ಕುಯ್ತಿದ್ರು. ಆಯಿತು, ಟೈಮ್ ಎಷ್ಟು ನೋಡ್ಕೊಳ್ಳಿಲ್ಲ. ಇವಾಗ ಮನೆಗೆ ಹೋಗ್ಬಿಟ್ಟು ಟಿಫನ್ ಮಾಡಿಲ್ಲ, ಟಿಫನ್ ಮಾಡ್ಕೊಂಡು ಹಾಂ ಎಲ್ಲಿ ಅಲ್ಲಿ ಬರವಲ್ತವು ಅದು ಅಲ್ಲಿಂದ ಅಲ್ಲಿಗೆ ಒತ್ಕೋಬೇಕಲ್ಲ ಗಾಡಿ. ಹ್ಞೂ ಕರ್ಕೊಂಡು ಮಾಡ್ಕೊಳಕೈತಂದೆ. ಇಲ್ಲಿ ಎಲ್ಲ ಆಯಿತು ಕೂದಿದ್ದು. ಇವಾಗ ನೆನ್ನೆ ಭತ್ತ ತೊಗೊಂಬಂದ್ವಲ್ಲ, ಅದರ ಪಕ್ಕದಲ್ಲಿ ಸ್ವಲ್ಪ ಗದ್ದೆ ಇದ್ದಾವೆ. ಅದು ಕೂದೈತಾವ ಅಕ್ಕ, ಕೂದವ ನಾನು ಅಕ್ಕ ಅಕ್ಕ ಅಂತೀನಿ. ಇವ್ರನ್ನ ನಮ್ಮ ಅಮ್ಮ ತಾಯಿ. ಯಾರ್ಯಾರು ನೀವು ನಿಮ್ಮ ತಾಯಿಗಳನ್ನ ಅಕ್ಕ ಅಂತೀರಿ ಅವ್ರು ಕಮೆಂಟ್ ಮಾಡಿ ನೋಡೋಣ. ನಮ್ಗೆ ಅವಾಗಿಂದ ಅಭ್ಯಾಸ ಅಕ್ಕ ಅಕ್ಕ ಅಂದು. ಅಕ್ಕ ಅಣ್ಣ ಹ್ಞೂ ಅದು ಹೆಂಗೋ ಒಟ್ಟಿನಲ್ಲಿ ಚಿಕ್ಕದ್ರಿಂದನೂ ಅಕ್ಕ ಅಣ್ಣ ಅಂತೀವಿ. ಅಲ್ಲಿ ಕೂದಿರೋದು ಐತೆ, ಅದನ್ನು ತೊಗೊಂಡು ನೆನ್ನೆ ಬಡ್ದವ್ ನೋಡಿ ಕಣ. ಆ ಕೂದಿರೋ ಹತ್ರ ಕಣ ಇಲ್ಲ, ಅಲ್ಲಿಗೆ ತೊಗೊಂಡೋಗ್ಬೇಕು. ಬೇರೆ ಯಾವುದನ್ನ ಗಾಡಿ ಮಾಡ್ಕೊಂಡು ಅಲ್ಲಿಗೆ ತೊಗೊಂಡೋಗಿ ಬಡಿಬೇಕಾ ಇವತ್ತೆಯಾ? ಇಷ್ಟು ಕೆಲಸ ಐತೆ. ಫಸ್ಟ್ ಇವಾಗ ಮನೆಗೆ ಹೋಗಿ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ನೀರು ಕುಡಿಬೇಕಾಯ್ತು, ನೀರು ತರಲಿಲ್ಲ. ಮನೆಗೆ ಹೋಗಿ ನಾಷ್ಟ ಮಾಡ್ಕೊಂಡು ಆಮೇಲೆ ನೋಡೋಣ. ಎನರ್ಜಿ ಇತ್ತು ಅಂದರೆ ಬರ್ತೀನಿ, ಇಲ್ಲ ಅಂತಂದರೆ ಕಳ್ಳಾಟ ಹೊಡಿತೀನಿ, ನೋಡೋಣ. ಇವಾಗ ನಾಷ್ಟ ಮಾಡಿ ಹೊಟ್ಟೆ ಸುಸ್ತಾಗಿದೆ, ನಾಷ್ಟ ಮಾಡಬೇಕು. ನಮ್ಮ ಅಕ್ಕ ಅವ್ರು ಆಲ್ರೆಡಿ ಎಷ್ಟನೇ ರೊಟ್ಟಿ ಹಾಕೋದು? ಒಂದು ಬಡ್ದೆ ಅಲೆ ಇನ್ನೊಂದು ಅರ್ಧ ಬ್ಯಾಟಿಂಗ್ ಮಾಡ್ತವ್ರೆ ನೋಡಿ. ಅವರು ಜಸ್ಟ್ ಬರೀ ಅಯ್ಯೋ ಇದು ಏನಕ್ಕ ಇದು ತೆರಿಗೆ. ನಮ್ಮ ವೀಕ್ಷಕರೆಲ್ಲ ಕಣ್ಣಿಗೆ ಹಾಕ್ಬಿಟ್ರೆ ಏನೋ ಗೊತ್ತಿಲ್ಲ, ಪಾಪ ತಟ್ಟೆನೇ ಬಿದ್ದಾಯ್ತು ನೋಡಿ. ಅವರು ಬರೀ ಖಾರದಲ್ಲಿ ತಿಂತವ್ರ. ನನಗೆ ನೋಡಿ ಎಷ್ಟು ದಪ್ಪ ಬೆಣ್ಣೆ ಹಾಕವ್ರು ನೋಡಿ. ಫಸ್ಟ್ ಬ್ಯಾಟಿಂಗ್ ಮಾಡ್ತೀನಿ. ಎಂಥ ಖಾರ ಇದು ಹುಳ್ಳಿಕಾಳು ಖಾರ ಮತ್ತು ಬೆಣ್ಣೆ ಕಾಂಬಿನೇಷನ್ ಇವತ್ತು ಟಿಫನು ಸ್ಪೆಷಲಾಗಿರುತ್ತದೆ. ಇಷ್ಟು ದಿನ ಎಂಥದ್ದು ವಾಂಗಿಬಾತು, ಬಿಸಿಬೇಳೆಬಾತು, ರೈಸ್ ಬಾತು ಈ ಥರ ಇತ್ತು. ಇವತ್ತು ಡಿಫ್ರೆಂಟು. ಬ್ರೇಕು. ಬಿಸಿಲು ಹೆವಿ ಐತೆ, ಮೈಯೆಲ್ಲ ಒಂಥರ ಭಯಂಕರ ಬಿಸಿಲು ಹೊಡಿತಾ ಇದೆ. ಎಲ್ಲನೂ ಇಲ್ಲಿ ಹೊತ್ಕೊಂಡಿದ್ವಿ. ಟ್ಯಾಕ್ಟ್ರು ಬರುತ್ತೆ, ಆ ಕಡೆಯಿಂದ ಬರಬೇಕು. ಅಲ್ಲಿ ಬಂದು ಇಲ್ಲಿ ನಿಲ್ಲಿಸ್ಕೊಂಡು ಟ್ಯಾಕ್ಟ್ರ್ ಲೋಡ್ ಮಾಡ್ಕೊಳ್ಳೋಣ ಅಂತ. ಕೆಳಗಡೆ ಒಂದು ಗದ್ದೆ ಹೊತ್ಕೊಂಡಿದ್ದಾಯಿತು, ಮೇಲ್ಗಡೆ ಗದ್ದೆನೂ ಹೊತ್ಕೊಂಡಿದ್ದಾಯಿತು. ಇನ್ನೆರಡು ಎತ್ಬಿಟ್ಟು ಹಂಗೆ ಟ್ಯಾಕ್ಟ್ರಿಗೆ ಹಾಕೋಬೇಕು. ಮೇಲೊಂದು ಗದ್ದೆ ಐತೆ, ಅದು ಹಂಗೆ ಹೋಗ್ತಾ ಟ್ಯಾಕ್ಟ್ರ್ ಅಲ್ಲೇ ಹೋಗುತ್ತೆ, ಹಾಕ್ಕೊಂಡು ಹೋಗೋಣ. ಆಯಿತಾ? ಅದು ಇಲ್ಲ, ಈ ಕಡೆ ಮಗ್ಳಿಗೆ ಹಾಕಿದರೆ ಈ ಮೇಲ್ಗಡೆ ಇರೋ ಎಸ್ಕೋಬೋದಾಗಿತ್ತು. ಇವನು ಹಿಂಗೆ ಎಸ್ಕೋಬೋದಾಗಿತ್ತು ಇಲ್ಲಿ ಮಗ್ಳಿಗೆ ಹಾಕಿದರೆ. ಇಲ್ಲೇ ಹೆಂಗೆ ಹಾಕ್ಬೋದಾ? ಇಲ್ಲಿ ನೋಡಿಲಿ, ಹೆಂಗೆ ರೈಟ್ಗೆ ಹೋಗು, ರೈಟ್ಗೆ ಹೋಗ್ಬಿಡ್ಲ, ಹಂಗೆ ಬಾ. ಹಾಂ ಹೋಗ, ಹಂಗೆ ಹೋಗು, ಬಾಯಿಗೆ ಬರ್ತದೆ. ಹಿಂಗೆ ಬಾ, ಹೊಡಿ ಫುಲ್ ಹೊಡಿ. ಬಾ ಬರ್ತದೆ, ಬಾ ಹಿಂಗೆ ಬಾ. ಈ ಕಡೆಗೆ ಬಣ್ಣ ಹಿಂದಕ್ಕೆ ಬಾ ಇನ್ನೊಂಚೂರು ಬಾ. ಹಾಂ ಬಿಡು ಸಾಕು.
ಎತ್ಕೊಡೋಣ ಇವಿರ್ಲಿ ಫಸ್ಟು ಹೊಲದಲ್ಲಿರೋ ಎತ್ಕೊಡ್ತೀನಿ ಗದ್ದೆಲಿರೋ. ಹಾಂ ಅಲ್ಲಿ ಲೋಡ್ ಮಾಡಾಯಿತು. ಇನ್ನು ಅಲ್ಲಿಂದ ಈ ಗದ್ದೆದೈತೆ ಹಂಗೆ ಬಂದು ಮತ್ತೆ ಇಲ್ಲಿ ಈ ಗದ್ದೆ ಪಕ್ಕಕ್ಕೆ ಬರುತ್ತೆ. ಬಂದಮೇಲೆ ಈ ಗದ್ದೆದು ಲೋಡ್ ಮಾಡ್ಕೊಂಡು ಹೋಗಬೇಕು. ಲೋಡ್ ಮಾಡ್ಕೊಂಡು ನೆನ್ನೆ ಅಲ್ಲಿ ಭತ್ತ ತುಂಬ್ಕೊಂಡು ಹೋದವಲ್ಲ ಅಲ್ಲಿಗೆ ಹೋಗ್ಬೇಕು. ಹೋಗೋಣಂತೆ. ಯಾಕೆ ಅಪ್ಪ ಮೈಕೈನಾಗೆಲ್ಲ ಸಿಕ್ಕಾಪಟ್ಟೆ ನೋವು ಬಂದ್ಬಿಟ್ಟೈತೆ. ಇರೋ ಬಂದೇ ಇರೋ, ಹಂಗೆ ಮುಂದಕ್ಕೆ ಹೋಗೋ. ಬಾ ಬಾ. ರೈಟ್ ರೈಟ್. ಇಲ್ಲೇ ಬರಲಿ ಬಿಡಿ ಆಯ್ತು. ಇಲ್ಲೇ ಹಾಕೊಳ್ಳೋಣ ಕೆಳಗಡೆ. ಹಿಂಗೋಡಿ ಹಿಂಗೋಡಿ. ಎಣ್ಣೆ ಬಾಟ್ಲು ಏನು ಬಿಯರ್ ಬಾಟ್ಲು ಹಿಂಗಿದ್ದಾವೆ ರೋಡ್ ರೋಡಲ್ಲ. ಎಲ್ಲ ನೀನೇ ಹೊಡೆದಿರೋದು ಬಿಯರ? ನಾವು ಎಣ್ಣೆ ಬಡ್ಡಿ ಎಣ್ಣೆ ಕುಡಿದಿಲ್ವ? 2 ವರ್ಷ ಆಯ್ತು. ಯಾರಿಗೆ ಹೇಳ್ತಿದ್ದಿ? ಅಲ್ಲಿ ಬೇಕಾದ್ರೆ ಪ್ರಮಾಣ ಮಾಡ್ತೀನಿ. ಯಾಕೆ ಇಷ್ಟೊಂದು ಒಳ್ಳೆ ಆಗ್ಬಿಟ್ಟಿದೆ? ಆದರೂ ಗದ್ದೆ ಕೆಲಸ ಸವಾಸ ಅಲ್ಲಕ್ಕಲ್ಲ. ನಾನು ಇಲ್ಲಿಗೆ ಹೋಗಿ 1 ಎಕರೆ ಗದ್ದೆ ಕೊಡ್ತೀವಿ. 1 ಟ್ರಿಪ್ ಅವ್ರನ್ನೇ ಭತ್ತ ತುಂಬ್ಕೊಂಡು ಹೋಗಿ 50 ಭತ್ತ ಹಾಕಿ ಕಿಡ ಹಾಕಿ ಈಗ ಭತ್ತ ತುಂಬ ಕುಟ್ಟಿದ್ದಲ್ಲ ಹಂಗೆ ಬಿಡ್ಬೇಕು. ಬಾ 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 ಈ ಕಡೆ ಬಾ. ರೈಟು ಬಾ ಬಾ. ಕಟ್ ಮಾಡಿ ಹಿಂಗೆ. ಬತ್ತದ ಬಾ ಬತ್ತದ ಬಾ. ಹಂಗೆ ಬಾ ಹಂಗೆ ಬಾ. ಬಾ ಬಾ ಬಾ. ಸೀದಾ ಮಾಡೋ. ಸೀದಾ 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 ಬಾ. ಸೀದಾ ಬಾ. ಸೀದಾ ಬಾ ಬಾ. ರೈಟ್ ರೈಟ್. ಸಾಕು ಬಿಡು ಸಾಕು. ಹಾಂ ಸಾಕು ಸಾಕು ಸಾಕು. ನಿಲ್ಸು. ಟಾರ್ಪಲ್ ಹಾಕ್ಬೇಕಾ? ಹಂಗೆ ಬಿಡ್ದಾಕ್ತೀರಾ? ಟಾರ್ಪಲ್ ಹಾಕ್ಬೇಕಾ? ನಾವು ಬರೀ ಮಣ್ಣದೇ. ಹಾಂ ಬರೀ ಮಣ್ಣದೇ. ಇತ್ತ ಬಣ್ಣ. ಹೋಗು ಮುಂದಕ್ಕೆ. ಮುಂದಕ್ಕೆ ಹೋಗು. ಮುಂದಕ್ಕೆ ಹೋಗಿ ಮುಂದಕ್ಕೆ ಒಂಚೂರ.
ಹಾಂ ಅಷ್ಟಾಗಂತ ಹೋಗು. ನಾಳೆ ಬಡಿಬೇಕು. ಬಡ್ದಾದ್ಮೇಲೆ ಒಟ್ಟಿಗೆ ಇದು ಮತ್ತು ಇಲ್ಲಿರೋದು ಎರಡನ್ನೂ ಒಟ್ಟಿಗೆ ಸೇರಿಸಿ ಹುಲ್ಲೋಗ್ಬೇಕು. ಅಣ್ಣ ಹೋಗೋದಾ? ಹಾಂ ಬನ್ನಿ ಹೋಗೋಣ.